ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ರೈಟ್ ಗೈಸ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಕರೆಂಟ್ ಫೀಲಿಂಗ್ಸ್ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇರೋದು. ಕರೆಂಟ್ ಫೀಲಿಂಗ್ಸ್ ಆಫ್ ಯೋರ್ ಪರ್ಸನ್, ರೈಟ್? ಸೊ ಲೆಟ್ಸ್ ಸಿ. ಸೊ ಗೈಸ್, ಹೋಗೋದಕ್ಕೂ ಮುಂಚೆ 2 ಆಪ್ಷನ್ಸ್ ಇರುತ್ತೆ. 2 ಆಪ್ಷನ್ಸ್ ಇಮೇಜಸ್ ನಿಮ್ಮ ಕಣ್ಮುಂದೆ ಬರುತ್ತೆ ಹೋಗೋದಕ್ಕೂ ಮುಂಚೆ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಥವಾ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ರೈಟ್ ಗೈಸ್, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಐ ಹೋಪ್ ಆಪ್ಷನ್ಸ್ನ ಚೂಸ್ ಮಾಡಿದ್ದೀರಾ ಆ್ಯಂಡ್ ಒಂದು ರೈಟ್ ಆಪ್ಷನ್ನ ಚೂಸ್ ಮಾಡಿದ್ದೀರಾ ಅಂತ. ರೈಟ್, ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ ಗೈಸ್. ಇನ್ ಕೇಸ್ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂದರೆ ಡೆಫಿನೆಟ್ಲಿ ಮತ್ತೆ ವಾಪಸ್ ಹೋಗ್ಬಿಟ್ಟು ನೀವು ಪಾಸ್ ಮಾಡ್ಬೋದು ವಿಡಿಯೋನ. ಹೆಲ್ಪ್ ಮಾಡುತ್ತೆ ಅದು ನಿಮಗೆ ಒಂದು ರೈಟ್ ಆಪ್ಷನ್ನ ಚೂಸ್ ಮಾಡೋದಕ್ಕೆ ಅಲ್ವಾ? ರೈಟ್, ಇವಾಗ ಗ್ರೂಪ್ 1 ತಡ ಮಾಡೋದು ಬೇಡ. ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ಒಂದು ಸಿಚುವೇಶನಲ್ಲಿ ನಿಮಗೆ ಯಾವ ಒಂದು ಮೆಸೇಜ್ ಇದೆ, ಯಾವ ಒಂದು ಮೆಸೇಜ್ ನಿಮಗೆ ಕೇಳಬೇಕು, ವೆರಿ ಇಂಪಾರ್ಟೆಂಟ್ ಮೆಸೇಜ್ ಏನದು, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಗೊತ್ತಿರೋದೇ ನಿಮಗೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಥವಾ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಗ್ರೂಪ್ 1, ವಾಟ್ಸ್ ಗೋಯಿಂಗ್ ಆನ್? There is the World Tarot. ಓಕೆ, ಸೊ ಡೆಫಿನೆಟ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅನ್ನೋದು ಎದ್ದು ಕಾಣ್ತಾ ಇದೆ ನನಗಿಲ್ಲಿ. ತುಂಬ ಜನ ಇವಾಗ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಯಾರೋ ಒಬ್ರು, ಇಲ್ಲ ನೀವು ಅಥವಾ ಈ ಒಂದು ಪರ್ಸನ್ ಟ್ರಾವೆಲ್ ಮಾಡ್ತಾ ಇದ್ದೀರಾ. ವರ್ಕ್ ಪರ್ಪಸ್ ಟ್ರಾವೆಲ್ ಮಾಡ್ತಿರ್ಬೋದು, ಬಿಸ್ನೆಸ್ ಪರ್ಪಸ್ ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಥವಾ ಫಾರ್ ಸಮ್ ರೀಸನ್ಸ್ ನೀವು ಟ್ರಾನ್ಸ್ಫರ್ ಆಗಬೇಕಾಗಿ ಬಂದಿದೆ. ನೀವು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಇಷ್ಟು ದಿನ ಪ್ರಾಬ್ಲಿ ಒಟ್ಟಿಗೆ ಇದ್ರಿ, ಒಂದೇ ಕಂಪನಿಲಿ ಇದ್ರಿ. ಇವಾಗ ರೀಸೆಂಟ್ ಆಗಿ ಯಾರೋ ಒಬ್ರು ಕಂಪನಿ ಚೇಂಜ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ರೀಸೆಂಟ್ ಆಗಿ ಒಂದು ಮೇಜರ್ ಲೈಫ್ ಚೇಂಜಸ್ ಆಗಿದೆ. ಮೇ ಬಿ ದಟ್ ಈಸ್ ದ ರೀಸನ್ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ನಿಮ್ಮಿಬ್ರು ಮಧ್ಯದಲ್ಲಿ. ಮುಂಚೆ ಇದ್ದಷ್ಟು ನಿಮಗೆ ಟೈಮ್ ಸಿಗ್ತಾ ಇಲ್ಲ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಮುಂಚೆ ತುಂಬ ಮಾತಾಡ್ತಾ ಇದ್ದೀವಿ, ಇವಾಗ ಸ್ವಲ್ಪ ಕಮ್ಯುನಿಕೇಶನ್ ಕೂಡ ಕಡಿಮೆ ಆಗಿದೆ. ಆ ಥರ ಸಿಚುವೇಶನಲ್ಲಿ ಕೂಡ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್, ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ರು ಇಲ್ಲಿ ಅವರ ಫ್ಯೂಚರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಇಲ್ಲಿ ಬರ್ತಿರೋ ಆಪರ್ಚುನಿಟಿನ ಎಕ್ಸ್ಪ್ಲೋರ್ ಮಾಡೋದ್ರ ಕಡೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಇವಾಗ ಅವರ ಒಂದು ಮೈಂಡ್ಸೆಟ್ ಹೆಂಗಿದೆ ಅಂದರೆ, ಲೈಫಲ್ಲಿ ಇನ್ನೂ ಏನೆಲ್ಲ ಇದೆ ಎಕ್ಸ್ಪ್ಲೋರ್ ಮಾಡುವಂಥದ್ದು, ಎಂಜಾಯ್ ಮಾಡುವಂಥದ್ದು, ಅಡ್ವೆಂಚರ್ ಮಾಡೋ ಥರದ್ದು ಏನೆಲ್ಲ ಇದೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಕರೆಂಟ್ ಸಿಚುವೇಶನಲ್ಲಿ ಅಂತಲೇ ಹೇಳ್ಬೋದು. ಸೊ ದೇರ್ ಈಸ್ 9 ಆಫ್ ಕಪ್ಸ್. ಬಟ್ ಡೆಫಿನೆಟ್ಲಿ ಗ್ರೂಪ್ 1 ನಾನು ಏನು ನೋಡ್ತೀನಿ, ಮೇ ಬಿ ಒಂದು ಡಿಸ್ಟೆನ್ಸ್ ಆಗಿರೋದ್ರಿಂದ, ಮೇಜರ್ ಲೈಫ್ ಚೇಂಜಸ್ ಆಗಿರೋದ್ರಿಂದ ಮೇ ಬಿ ನಿಮಗೆ ಕ್ವೆಶನ್ ಇದೆ, ಇವಾಗ ಇನ್ನೂ ಕೂಡ ಅವ್ರು ನನ್ನ ಬಗ್ಗೆ ಮುಂಚೆ ಇದ್ದ ಭಾವನೆಗಳೇ ಇದೆಯಾ, ಇನ್ನೂ ಕೂಡ ಅವ್ರಿಗೆ ನನ್ನ ಬಗ್ಗೆ ಅದೇ ಥರ ಯೋಚನೆ ಇದೆಯಾ ಅಂತ ತುಂಬ ಜನದ ಕ್ವೆಶನ್ ಇದೆ. ಆ್ಯಂಡ್ ತುಂಬ ಜನದ್ದು ಮೇ ಬಿ ನೀವು ಇವರಿಗೆ ಪ್ರಪೋಸ್ ಕೂಡ ಮಾಡಿಲ್ಲ, ಅಥವಾ ಇನ್ನೂ ಇವರಿಗೆ ನಿಮ್ಮ ಒಂದು ಫೀಲಿಂಗ್ಸ್ನ ಹೇಳ್ಕೊಂಡು ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದರೆ ಲಾಂಗ್ ಡಿಸ್ಟೆನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಬಬ್ಲಿ ನೋಡಿದ್ದೀರಾ ಈ ಪರ್ಸನ್ನ ನೀವು.
ಐ ಡೋಂಟ್ ಥಿಂಕ್ ನೀವು ಇವರಿಗೆ ಡೈರೆಕ್ಟಾಗಿ ಹೇಳಿದ್ದೀರಾ ನಿಮ್ಮ ಭಾವನೆಗಳನ್ನ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಇಂಟೆನ್ಷನ್ಸ್, ನಿಮ್ಮ ಲವ್ ಏನೇ ಆಗಿರ್ಬೋದು, ಅದನ್ನ ನೀವು ಈ ಪರ್ಸನ್ಗೆ ಹೇಳಿದ್ದೀರಾ ಅನ್ನೋದನ್ನ ನೋಡ್ತಾ ಇಲ್ಲ. ನಿಮಗೆ ಇವ್ರ ಕಂಡ್ರೆ ಇಷ್ಟ ಇದೆ, ಅದನ್ನ ನೀವಿನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲ. ಆ ಥರ ಒಂದು ಸಿಚುವೇಶನ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಗ್ರೂಪ್ 1. ಬಟ್ ಲೆಟ್ ಮಿ ಟೆಲ್ ಯು, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವರು ನಿನ್ನ ಸೀಕ್ರೆಟ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ನಿಮ್ಮ ಜೊತೆ ಒಂದು ಕಮ್ಯುನಿಕೇಷನ್ ಸ್ಟಾರ್ಟ್, ಓಕೆ, ಮಾತುಕತೆ ಆಗಲಿ, ನೀವು ಕೂಡ ಮೆಸೇಜ್ ಮಾಡಲಿ, ನಿಮ್ಮ ಸೈಡಿಂದ ಕೂಡ ಒಂದಷ್ಟು ರೆಸ್ಪಾನ್ಸ್ ಬರಲಿ. ಸೊ ಈ ಥರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವ್ರು ಕೂಡ ನಿಮ್ಮ ಕಂಡ್ರೆ ಇಷ್ಟ ಇದೆ ಇವರಿಗೆ ಅಂತಲೇ ಹೇಳ್ಬೋದು. ಇವ್ರಿಗೆ ಕೂಡ ದೇರ್ ಈಸ್ ಸಮಥಿಂಗ್ ಸ್ಪೆಷಲ್ ಥಾಟ್ಸ್, ಸ್ಪೆಷಲ್ ಫೀಲಿಂಗ್ಸ್ ನಿನ್ನ ನೋಡಿದಾಗ, ನಿಮ್ಮ ಬಗ್ಗೆ ನೆನೆಸ್ಕೊಂಡಾಗ ಅಂತಲೇ ಹೇಳ್ಬೋದು ಗ್ರೂಪ್ 1. ಸೊ ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಬಿಕಾಸ್ ಇದರಲ್ಲಿ ಮಿರರ್ ಕೈಂಡ್ ಆಫ್ ಎನರ್ಜಿ ನೋಡ್ತಾ ಇದ್ದಾರೆ. ನೀವು ಯಾವ ಥರ ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ, ಅವ್ರು ಕೂಡ ನಿಮ್ಮನ್ನ ಅದೇ ಥರ ಯೋಚನೆ ಮಾಡ್ತಾ ಇದ್ದಾರೆ, ಅದೇ ಥರ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಸೀಕ್ರೆಟ್ಲಿ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅ ಬಿಟ್ ಸೆಲ್ಫ್ ಓರಿಯೆಂಟೆಡ್ ಪರ್ಸನ್ ಇವರು. ಅಂದರೆ ಅವ್ರಿಗೇನಿಷ್ಟ, ಅವ್ರಿಗೇನು ಇಂಪಾರ್ಟೆಂಟ್ ಲೈಫಲ್ಲಿ, ಅದಕ್ಕೆ ಅವ್ರು ತುಂಬ ಪ್ರಯಾರಿಟಿ ಕೊಡ್ತಾರೆ. ಅವರ ಕರಿಯರ್ ಆಗಿರ್ಬೋದು, ಅವರ ಒಂದು ಸೆಲ್ಫ್ ಲವ್ ಆಗಿರ್ಬೋದು, ಅವರ ಒಂದು ಫಿಟ್ನೆಸ್ ಆಗಿರ್ಬೋದು. ಸೊ ಇದಕ್ಕೆಲ್ಲ ಇವ್ರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರು ಯಾವ ಥರ ಕಾಣಿಸ್ಕೋತಾರೆ, ಯಾವ ಥರ ಬಟ್ಟೆ ಹಾಕ್ತಾರೆ, ಯಾರೆಲ್ಲ ಅವರಿಗೆ ಕ್ಲೋಸ್ ಪೀಪಲ್, ಅವ್ರ ಬಗ್ಗೆ ಅಂತ ಬಂದರೆ ಅವರಿಗೆ ಯಾವಾಗಲೂ ಅವ್ರದ್ದೇ ಎನರ್ಜಿ, ಅವರ ಒಂದು ಸೆಲ್ಫ್ ಲವ್, ಅವರ ಒಂದು ಫಿಟ್ನೆಸ್, ಎವ್ರಿಥಿಂಗ್, ಇದೆಲ್ಲದಕ್ಕೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರ ಒಂದು ಹೆಲ್ತ್ ಅಗೇನ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವಾಗ ಯಾರಿಂದನಾದ್ರು ಬೇಜಾರಾಗ್ತಾ ಇದೆ ಅವರಿಗೆ ಅಂತ ಫೀಲ್ ಆದರೆ ಡೆಫಿನೆಟ್ಲಿ ಅವರು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಲ್ಲ, ಅವ್ರ ಬಗ್ಗೆನೇ ಫಸ್ಟ್ ಯೋಚನೆ ಮಾಡ್ತಾರೆ, ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಗ್ರೂಪ್ 1. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವ್ರಿಗೂ ನಿಮ್ಮ ಕಂಡ್ರೆ ಇಷ್ಟ ಇದೆ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಜೆನ್ಯೂನ್. ಈವನ್ ದೋ ಅವ್ರು ಸೆಲ್ಫ್ ಸೆಂಟರ್ಡ್ ಆಗಿದ್ರು, ಅಂದರೆ ಈವನ್ ದೋ ಅವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿದ್ರು, ಬಟ್ ಇವಾಗ ನಿಮ್ಮನ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಆ ಒಂದು ಯೋಚನೆಗಳಲ್ಲಿ ಅಂತಲೇ ಹೇಳ್ಬೋದು. ದೆರ್ ಈಸ್ ಕಿಂಗ್ ಆಫ್ ಪೆಂಟಕಲ್ಸ್. ಡೆಫಿನೆಟ್ಲಿ ನಿಮ್ಮ ಕಂಡ್ರೆ ಅವರಿಗೊಂದು ರೆಸ್ಪೆಕ್ಟ್ ಇದೆ. ಫಸ್ಟ್ ಆಫ್ ಆಲ್ ಮೇ ಬಿ ತುಂಬ ಮ್ಯಾಚಸ್ಗಳಲ್ಲಿ ನಿಮ್ಮಿಬ್ರು ಮಧ್ಯೆ ಸಿಮಿಲಾರಿಟೀಸ್ ಇದೆ, ಎಸ್ಪೆಷಲಿ ಕರಿಯರ್ ರಿಲೇಟೆಡ್. ಗ್ರೂಪ್ 1 ಇಲ್ಲಿ ಯಾರೆಲ್ಲ ಇದ್ದೀರಾ, ಮೇ ಬಿ ತುಂಬ ಜನ ನೀವು ಕರಿಯರ್ ಓರಿಯೆಂಟೆಡ್ ಹೌದು ಅನ್ನೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನ ನೀವು ಇಲ್ಲಿ ಕರಿಯರ್ ಓರಿಯೆಂಟೆಡ್ ಆಗಿದ್ದೀರಾ. ತುಂಬ ಜನ ನಿಮಗೆ ಫ್ಯಾಮಿಲಿ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಆ್ಯಂಡ್ ಲಾಂಗ್ ಟರ್ಮ್ಗೆ ಮನಿ ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು, ಸೊಸೈಟಿಲಿ ಸ್ಟೇಟಸ್, ರೆಸ್ಪೆಕ್ಟ್, ಇದೆಲ್ಲ ನಿಮಗೂ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನು ನೋಡ್ತಾ ಇದ್ದೀನಿ ಗ್ರೂಪ್ 1. ಇದೇ ರೀತಿ ಕೂಡ ಅವ್ರಿಗೂ ಕೂಡ ಸೊಸೈಟಿಲಿ ಒಂದು ನೇಮ್ ಅಥವಾ ಒಂದು ರೆಸ್ಪೆಕ್ಟ್ ಕಳಿಸೋದು ತುಂಬಾ ಖುಷಿ ಆಗುತ್ತೆ ಅವರಿಗೆ, ಈ ಥರದ್ದೆಲ್ಲ. ಸೊ ಐ ಫೀಲ್ ತುಂಬ ಜನ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರಿಗೆ ನಿಮ್ಮ ಮೇಲೆ ಹ್ಯೂಜ್ 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 ರೆಸ್ಪೆಕ್ಟ್ ಇದೆ. ಎಸ್ಪೆಷಲಿ ನೀವು ಕರಿಯರಲ್ಲಿ ಮಾಡಿರೋ ಅಚೀವ್ಮೆಂಟ್ಸ್ ಆಗಿರ್ಬೋದು, ಜನರು ನಿಮ್ಮ ಬಗ್ಗೆ ಒಳ್ಳೆ ರೀತಿ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿರ್ಬೋದು. ಸೊ ಇದೆಲ್ಲ ನೋಡಿದಾಗ ಅವರಿಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಬಗ್ಗೆ ಅಂತಲೇ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಇಲ್ಲೊಂದು ಮ್ಯೂಚುವಲ್ ಲೈಕಿಂಗ್ಸ್ ಎನರ್ಜಿ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇವ್ರಿಗೆ ಮೋರ್ ದೆನ್ ಲವ್ ಆ್ಯಂಡ್ ಫೀಲಿಂಗ್ಸ್, ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಇದೆ, ನಿಮ್ಗೊಂದು ವೆಯ್ಟೇಜ್ ಇದೆ. ಅವರ ಮೈಂಡ್ಸೆಟ್ಟಲ್ಲಿ ನಿಮ್ಮ ಬಗ್ಗೆ ಒಂದು ವೆಯ್ಟೇಜ್ ಇದೆ. ಅಂದರೆ ನಿಮಗೆ ಒಂದು ಇಂಪಾರ್ಟೆಂಟ್ ಪ್ಲೇಸ್, ಇಂಪಾರ್ಟೆಂಟ್ ಪೊಸಿಷನ್ ಕೊಟ್ಟಿದ್ದಾರೆ ಅಂತಲೇ ನೋಡ್ಬೋದು. ನಿಮ್ಮ ಮೆಚ್ಯೂರಿಟಿ ಇಷ್ಟ ಆಗುತ್ತೆ ಅವ್ರಿಗೆ, ನೀವು ಬೆಳೆದು ಬಂದಿರೋ ರೀತಿ ಇಷ್ಟ ಆಗುತ್ತೆ. ಮೇ ಬಿ ತುಂಬ ಜನ ನೀವು ಮೇ ಬಿ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಗ್ರೋ ಆಗಿದ್ದಾರೆ. ಇಟ್ಸ್ ನಾಟ್ ದಟ್ ಒಂದೇ ಸತಿ ನಿಮಗೆ ದುಡ್ಡು ಬಂದು ಬಿದ್ದುಬಿಡ್ತು, ಆಪರ್ಚುನಿಟೀಸ್ ಬಂದು ಬಿದ್ದುಬಿಡ್ತು, ಆ ಥರ ಅಲ್ಲ. ತುಂಬ ಕಷ್ಟಪಟ್ಟಿದ್ದೀರಾ. ಮೇ ಬಿ ನಿಮ್ಮ ಆ ಕಷ್ಟಗಳ ಡೇಸ್ ಕೂಡ ಈ ಪರ್ಸನ್ ನೋಡಿದ್ದಾರೆ, ಅಥವಾ ಅವರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಗ್ರೂಪ್ 1. ದಟ್ಸ್ ರಿಯಲಿ ಬ್ಯೂಟಿಫುಲ್. ಎಟ್ ದ ಸೇಮ್ ಟೈಮ್ ಐ ಫೀಲ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ಬೆಳೆದ್ರೆ ಇವ್ರ ಥರ ಬೆಳಿಬೇಕು, ಬೆಳೆದ್ರೆ ಇವರೆಷ್ಟು
ಎತ್ತರಕ್ಕೆ ಬೆಳಿಬೇಕು, ಈ ತರ ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಐ ಫೀಲ್ ಗ್ರೂಪ್ 1 ಈ ಪರ್ಸನ್ ಜಸ್ಟ್ ನಿಮ್ನ ರೆಸ್ಪೆಕ್ಟ್ ಮಾಡ್ತಾ ಇರೋದಷ್ಟೇ ಅಲ್ಲ, ನಿಮ್ನ ಫಾಲೋ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಒಂದು ಪಾತ್ನ ಫಾಲೋ ಮಾಡ್ತಾ ಇದ್ದಾರೆ. ನೀವು ಹೆಂಗ್ ನಡ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಹೆಂಗ್ ಚೂಸ್ ಮಾಡ್ತಾ ಇದ್ದೀರಾ ಲೈಫ್ನ, ಇದೆಲ್ಲದನ್ನು ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಪ್ರೌಡ್ ಫೀಲ್ ಆಗತ್ತೆ ಅವ್ರಿಗೆ, ವಿತೌಟ್ ಎನಿ ಡೌಟ್. ಇವನ್ ದೋ ನೀವೇನೇ ಒಂದು ರೀತಿಲಿ ಹರ್ಟ್ ಮಾಡಿರ್ಬೋದು ಈ ಪರ್ಸನ್ಗೆ, ಬಟ್ ಐ ಡೋಂಟ್ ಥಿಂಕ್ ಈ ಪರ್ಸನ್ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ, ಅದನ್ನೇ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಐ ಡೋಂಟ್ ಥಿಂಕ್ ದಟ್ ಈಸ್ ಹ್ಯಾಪನಿಂಗ್. ಯಾ, ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ ಈ ಪರ್ಸನ್ ಝೋಡಿಯಾಕ್ ಸೈನ್ ವೃಷಭ ರಾಶಿ, ಮಕರ ರಾಶಿ ಹಾಗೂ ಕನ್ಯಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಇನ್ ಕೇಸ್ ಎಸ್ ಹೌದು ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ನೀವು ಒಂದು ರೈಟ್ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ. ಬಿಕಾಸ್ ಒನ್ ಮೋರ್ ಥಿಂಗ್ ಇಸ್, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಮೆಚ್ಯೂರಿಟಿ ನೋಡ್ತಾ ಇದ್ದೀನಿ ನಾನು. ಯಾವುದೇ ರೀತಿಯಾಗಿ ಕ್ಯಾಶುವಲ್ ಫೀಲಿಂಗ್ಸ್, ಕ್ಯಾಶುವಲ್ ಥಾಟ್ಸ್ ಆ ಥರ ನೋಡ್ತಾ ಇಲ್ಲ, ತುಂಬಾನೇ ಮೆಚ್ಯೂರಿಟಿ ಇದೆ ವಿತೌಟ್ ಎನಿ ಡೌಟ್. Let's see group 1. There is 5 of swords. ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಆರ್ಗ್ಯುಮೆಂಟ್ ಆಗಿದೆ, ರೀಸೆಂಟ್ ಆಗಿ ಫೈಟ್ ಆಗಿದೆ. ಬಟ್ ನಾನು ಏನ್ ನೋಡ್ತಾ ಇದೀನಿ, ಈ ಪರ್ಸನ್ ಅದ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ. ಒಂದ್ ಪಾಯಿಂಟ್ ಅಲ್ಲಿ ನೀವು ಇಮ್ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡಿದೀರಾ ಅನ್ಸುತ್ತೆ. ಮೇ ಬಿ ಅದು ನಿಮಗೆ ಭಯ ಇರ್ಬೋದು, ಇವ್ರನ್ನ ರಾಂಗ್ ಆಗಿ ತಿಳ್ಕೊಬಿಟ್ರ, ತಪ್ಪಾಗಿ ತಿಳ್ಕೊಬಿಟ್ರ ಅಂತ ಭಯ ಇರ್ಬೋದು ಗ್ರೂಪ್ 1. ಬಟ್ ದಟ್ ಈಸ್ ನಾಟ್ ದ ಸಿಚುವೇಶನ್. ಇವ್ರನ್ನ ತುಂಬಾ ಮೆಚ್ಯೂರ್ಡ್ ಆಗಿ ತಗೊಂಡಿದ್ದಾರೆ, ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ನಿನ್ನ ಯಾವುದೇ ರೀತಿ ಜಡ್ಜ್ ಮಾಡಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರಿಗೆ ಇವರ ಕರಿಯರ್, ಇವರ ಒಂದು ಲಾಂಗ್ ಟರ್ಮ್ ಪ್ಲಾನ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಬಿಕಾಸ್ ಫಸ್ಟ್ ಕಾರ್ಡೆ ದಿ ವರ್ಲ್ಡ್ ಬಂದಾಗ ನಾನು ನಿಮಗೆ ಹೇಳಿದೆ ರೈಟ್, ಇವರ ಒಂದು ಪ್ಲಾನ್ಸ್, ಇವರ ಒಂದು ಲೈಫಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದು, ಬೇರೆ ಬೇರೆ ಕಂಟ್ರೀಸಿಗೆ ಹೋಗೋದು, ಟ್ರಾವೆಲ್ ಮಾಡೋದು, ಅದು ಇವ್ರಿಗೆ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಹೇಳಿದೆ, ಎಲ್ಲೋ ಒಂದು ಕಡೆ ನೀವು ಮೀಟ್ ಆಗೋದಕ್ಕೂ ಮುಂಚೆ ಇವರೊಂಥರ ಲೈಫಲ್ಲಿ ಏನೆಲ್ಲ ಅಚೀವ್ ಮಾಡಬೇಕು ಅಂತ ಲಿಸ್ಟ್ ಡೌನ್ ಮಾಡ್ಕೊಂಡಿದ್ರು. ಓಕೆ, ನಾನು ಇಷ್ಟು ಏಜ್ ಇರ್ಬೇಕಾದ್ರೆ ಇಷ್ಟು ನಾನು ಸಾಧಿಸಿರ್ಬೇಕು, ಇಷ್ಟು ಏಜ್ ಇರ್ಬೇಕಾದ್ರೆ ನಾನು ಇಷ್ಟಿಷ್ಟು ಪ್ಲೇಸಸ್ಸಿಗೆ ಹೋಗಿರಬೇಕು. ಸೊ ಈ ಥರ ಎಲ್ಲ ಇವರು ಮುಂಚೆನೇ ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ಅವ್ರು ಟಿಕ್ ಮಾಡ್ತಾ ಇದ್ದಾರೆ. ಇಟ್ಸ್ ನಿಮ್ಮ ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರ ತಪ್ಪು ಅಂತ ಕೂಡ ಹೇಳ್ತಾ ಇಲ್ಲ. ಇಟ್ಸ್ ದ ಟೈಮಿಂಗ್ಸ್, ಮೇ ಬಿ ಯು ನೀಡ್ ಟು ಅಡ್ಜಸ್ಟ್ ಟು ದಟ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಓವರ್ಲಿ ಕರಿಯರ್ ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ಇವರಿಗೆ ಒಂದು ಸ್ವಲ್ಪ ದೊಡ್ಡ ಪೊಸಿಷನ್ನೇ ಸಿಕ್ಕಿದೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇದೆ ಇವರಿಗೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಫಿನಾನ್ಷಿಯಲಿ ತುಂಬ ಕಮಿಟ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಅವರಿಗೆ ಫೋಕಸ್ ಒಂಥರ ಕಂಪ್ಲೀಟ್ಲಿ ಅವರ ಕರಿಯರ್ ಮೇಲೆ ಆಗೋ ಥರ ಮಾಡ್ತಾ ಇದೆ, ಸಿಚುವೇಶನ್ಸ್ ಹತ್ರ ಮಾಡ್ತಾ ಇದೆ. ಆರ್ಗ್ಯುಮೆಂಟ್ಸ್ ಏನೇ ಆಗಿದ್ದು ಐ ಥಿಂಕ್ ಈ ಪರ್ಸನ್ ಈಸಿಯಾಗಿ ಓವರ್ಕಮ್ ಮಾಡೋ ಒಂದು ಶಕ್ತಿ ಇದೆ ಅವ್ರಿಗೆ. ಅದನ್ನೇ ಹಿಡ್ಕೊಂಡು ಕೂರುವಂಥ ಒಂದು ಪರ್ಸನ್ ಅಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲಿ ಅವರಿಗೆ ಡಿಸ್ಟರ್ಬೆನ್ಸ್ ಫೀಲ್ ಆಗುತ್ತೆ, ಎಲ್ಲಿ ಅವ್ರಿಗೆ ಗಜಿಬಿಜಿ ಫೀಲ್ ಆಗುತ್ತೆ, ಅಲ್ಲವ್ರು ಇರಲ್ಲ. ಇನ್ಫ್ಯಾಕ್ಟ್ ನೀವು ಇನ್ ಕೇಸ್ ನಿಮ್ಮಿಬ್ಬರ ಮಧ್ಯೆ ಒಂದಷ್ಟು ಜಗಳಗಳು ಅಥವಾ ಆರ್ಗ್ಯುಮೆಂಟ್ಸ್, ಡಿಸ್ಅಗ್ರಿಮೆಂಟ್ಸ್ ಏನೋ ಒಂದು ಆಗಿದೆ ಅಂದರೆ ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿಲ್ಲ. ಈ ಪರ್ಸನ್ ಮೂವ್ ಆನ್ ಆಗಿದ್ದಾರೆ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಯಾವ ಒಂದು ಎನರ್ಜಿ ಇಂಪಾರ್ಟೆಂಟ್ ಅವ್ರಿಗೆ, ಯಾವುದು ಇಂಪಾರ್ಟೆಂಟ್ ಅಲ್ಲ, ಅಥವಾ ಯಾವ್ದನ್ನ ನೆಗ್ಲೆಕ್ಟ್ ಮಾಡಬೇಕು ಫಾರ್ ದ ಟೈಮ್ ಬೀಯಿಂಗ್, ಅದೆಲ್ಲದು ಈ ಪರ್ಸನಿಗೆ ಚೆನ್ನಾಗಿ ಗೊತ್ತಿದೆ ಅಂತಲೇ ನೋಡ್ತಾ ಇದ್ದೀನಿ. ಸೊ ಎಸ್, ದಿಸ್ ಈಸ್ ದರ್ ಒಪಿನಿಯನ್ ಅಬೌಟ್ ಯು. ಯಾವುದೇ ರೀತಿ ಜಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇಲ್ಲ. ಆ್ಯಂಡ್ ಅವ್ರಿಗೆ ಹೆಂಗಂತ ಅಂದರೆ ಕರಿಯರ್ ಮೇಲೆ ತುಂಬಾ ಫೋಕಸ್ಡ್ ಆಗಿದ್ದಾರೆ, ಅವರ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಮೇಲೆ ತುಂಬಾ ಫೋಕಸ್ಡ್ ಆಗಿದ್ದಾರೆ. ಇವಾಗ ನಿಮ್ಮ ಕಂಡ್ರೆ ಇಷ್ಟ ಇದ್ರೂ ಅವರದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಐ ಫೀಲ್ ಅವರಿಗೆ ಮೋರ್ ದೆನ್ ಎವ್ರಿಥಿಂಗ್ ನಿಮ್ಮ ಮೇಲೆ ಹ್ಯೂಜ್ ರೆಸ್ಪೆಕ್ಟ್ ಇದೆ. ಐ ಫೀಲ್ ನಿಮ್ಮ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಮೋರ್ ದೆನ್ ಎವ್ರಿಥಿಂಗ್ ನೀವಿಬ್ರು ಕಾಂಟ್ಯಾಕ್ಟಲ್ಲಿ ಇದ್ರೂ ಇರ್ಬೋದು, ಇಲ್ಲ ಅಂದ್ರೂ ಇಲ್ಲ, ಬಟ್ ದಟ್ ಡಸಂಟ್ ಮ್ಯಾಟರ್. ಈ ಪರ್ಸನ್ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನಿಮಗೆ ಇವಾಗಲೂ ಕೂಡ. ಓಕೆ, ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಸಿಚುವೇಶನ್ ಬಗ್ಗೆ ಅಂತ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ.
ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹೆಲ್ಲೋ ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಗ್ರೂಪ್ ಅಥವಾ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಒಂದು ಪರ್ಸನ್, ನಿಮ್ಮ ಮನಸ್ಸಲ್ಲಿರುವ ಒಂದು ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನಿದೆ ಫೀಲಿಂಗ್ಸ್ ಅವ್ರಿಗೆ ನಿಮ್ಮ ಮೇಲೆ, ಇದೆಲ್ಲದನ್ನು ನೋಡೋಣ. ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು, ರೈಟ್. ಗ್ರೂಪ್ 2, ಲೆಟ್ಸ್ ಸಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ದಟ್ ಈಸ್ 4 ಆಫ್ ಪೆಂಟಕಲ್ಸ್, ಅ ಬಿಟ್ ಆಫ್ ಓವರ್ಲಿ ಪೊಸೆಸಿವ್. ಇನ್ ಕೇಸ್ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ಪರ್ಸನ್ ಮೂವ್ ಆನ್ ಆಗಿಲ್ಲ ಆ್ಯಂಡ್ ಈ ಪರ್ಸನ್ನಿಗೆ ಮೂವ್ ಆನ್ ಆಗೋದು ಕೂಡ ಕಷ್ಟ ಆಗ್ತಾ ಇದೆ. ಸೊ ನೀವು ತುಂಬ ಜನ ಬ್ರೇಕಪ್ಪಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ ಗ್ರೂಪ್ 2. ಬಟ್ ಲೆಟ್ ಮಿ ಟೆಲ್ ಯು, ಈ ಪರ್ಸನ್ ಇನ್ನೂ ಮೂವ್ ಆನ್ ಆಗಿಲ್ಲ. ಇನ್ನೂ ಹಳೆ ನೆನಪುಗಳು ಅವರಿಗೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಆಗ ಹೋಗಿದ್ದ ಸಿಚುವೇಶನ್ಸ್ಗಳು, ಮೆಮೊರೀಸ್ಗಳು ಎಲ್ಲದೂ ಅವ್ರು ಅವಾಗವಾಗ ನೆನಪಿಸ್ಕೊತಾ ಇರ್ತಾರೆ ಅಂತಲೇ ಹೇಳ್ಬೋದು. ಇವರಿಗೆ ಏನೋ ಸಮಥಿಂಗ್ ಹೇಳೋದಕ್ಕಿದೆ, ಅದನ್ನ ಅವರಿಗೆ ಹೇಳೋದಕ್ಕಾಗ್ತಾ ಇಲ್ಲ. ಯಾರೆಲ್ಲ ಇನ್ನೂ ನೀವು ಯಾವುದೇ ರೀತಿ ಕನೆಕ್ಷನ್ ಸ್ಟಾರ್ಟೇ ಆಗಿಲ್ಲ, ಜಸ್ಟ್ ಇವ್ರನ್ನ ನೀವು ನೋಡಿದ್ದೀರಾ ಬಟ್ ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಮಾತುಕತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆ ಥರ ಇರೋರಿಗೆ ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ, ಈ ಪರ್ಸನ್ ಏನೋ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಏನೋ ನಿಮ್ಮ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಬಟ್ ಅದನ್ನ ಹೇಳ್ಕೊತಾ ಇಲ್ಲ. ಮೇ ಬಿ ಈ ಪರ್ಸನ್ ಬಂದುಬಿಟ್ಟು ಅ ಬಿಟ್ ಇಂಟ್ರೋವರ್ಟ್. ಇವರಿಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಹೆಂಗೆ ಮಾತುಕತೆ ಸ್ಟಾರ್ಟ್ ಮಾಡೋದು, ಹೆಂಗೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡೋದು. ಓಕೆ, ನನಗೆ ಇದನ್ನ ಈ ಪರ್ಸನಿಗೆ ಹೇಳಬೇಕು, ಹೇಳೋದಕ್ಕೆ ಇಷ್ಟ ಇದೆ, ಬಟ್ ನಾನು ಹೆಂಗೆ ಹೇಳೋದು. ಸೊ ಈ ಥರ ಥಾಟ್ಸ್ ಇವರಿಗೆ ಜಾಸ್ತಿ ಇದೆ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೆ, ಓಪನ್ ಅಪ್ ಆಗೋದಕ್ಕೆ ತುಂಬ ಹೆದರ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಪರ್ಸನ್ ಹೆಂಗೆ ಅಂತ ಅಂದರೆ ಒಂದು ಕಂಫರ್ಟ್ ಝೋನಲ್ಲಿದ್ದಾರೆ, ಕಂಫರ್ಟ್ ಝೋನಲ್ಲೇ ಇರ್ತಾರೆ. ಸ್ವಲ್ಪ ಲೈಫಲ್ಲಿ ರಿಸ್ಕ್ ತೊಗೊಳ್ಳೋಣ ಅಂದರೆ ನೋ, ಅದಕ್ಕೆಲ್ಲ ನೋ ಅಂತಾರೆ. ಈ ಥರ ಒಂದು ಪರ್ಸನ್ ಇವರು ಅಂತಲೇ ಹೇಳ್ಬೋದು. there is king of swords. The thing is, king of swords ಬಂದಾಗೆಲ್ಲ ಯೂಶಲಿ ಅವರವರ ಸುತ್ತಮುತ್ತ ಒಂದು ಬೌಂಡ್ರೀಸ್ ಅವರೇ ಹಾಕೋಬಿಡ್ತಾರೆ. ಓಕೆ, ನಾನು ಹಿಂಗೆ ಇರಬೇಕು. ಫಾರ್ ಅನ್ ಎಕ್ಸಾಂಪಲ್, ನಾವು ತುಂಬ ಸತಿ ನೋಡಿರ್ತೀವಿ ಕೂಡ ನಮ್ಮ ರಿಯಲ್ ಲೈಫಲ್ಲಿ ಒಂದಿಷ್ಟು ಜನ ಇರ್ತಾರೆ, ಯುನೋ ಅವ್ರಿಗೆ ಅವರ ಪ್ಯಾರೆಂಟ್ಸ್, ಐ ಟೋಟಲಿ ರೆಸ್ಪೆಕ್ಟ್. ಆ ಥರ ಇರೋರಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ನಾನು ಹೇಳಲ್ಲ, ಐ ಟೋಟಲಿ ರೆಸ್ಪೆಕ್ಟ್ ದೆಮ್. ಸಮ್ಟೈಮ್ಸ್ ಏನಾಗುತ್ತೆ, ಮನೇಲಿ ಹೇಳಿರ್ತಾರೆ ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಈ ಥರ ಮಾತಾಡಬೇಡ, ಆ ಥರನೇ ಇರಬೇಕು ನೀನು, ನೆಂಟರು ಮಧ್ಯೆ ಇಷ್ಟೇ ಮಾತಾಡಬೇಕು, ಈ ಥರ ಎಲ್ಲ ಮುಂಚೆನೇ ಪೇರೆಂಟ್ಸ್ ಹೇಳಿರ್ತಾರೆ. ಸೊ ಸ್ವಲ್ಪ ಜನ ಏನು ಲೈಕ್ ಇಲ್ಲ, ನಾನು ಆಲ್ರೆಡಿ ಏನೋ ಈ ಥರ ಎಲ್ಲ ಹೇಳಿ ಕಳಿಸಿದ್ರೆ ನಾನು ಆ ಥರ ಆಗಬಾರ್ದು. ಸೊ ಈ ಥರ ತುಂಬ ಜನ ಇರ್ತಾರೆ, ನಾನು ನೋಡಿದ್ದೀನಿ ಕೂಡ ನನ್ನ ಲೈಫಲ್ಲಿ. ಆಲ್ರೆಡಿ ಅವರು 25 ಆಗೋಗ್ಬಿಟ್ಟಿರುತ್ತೆ, ಬಟ್ ಸ್ಟಿಲ್ ಅವರು ಅವರ ಒಂದು ಬೌಂಡ್ರಿ, ಅವರ ಒಂದು ಬಿಲೀಫ್ ಸಿಸ್ಟಮ್, ಅವರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಅವರು ಅದನ್ನು ಬ್ರೇಕ್ ಮಾಡೋದಾದ್ರೂ ಆಗಲಿ, ಅದರಿಂದ ಇನ್ನೇನೋ ಮಾಡೋದಾಗಲಿ, ಸೊ ಅವ್ರು ಆ ಥರ ಮಾಡಲ್ಲ. ಸೊ ಈ ಪರ್ಸನ್ ಆ ಥರ, ಇವರಿಗೆ ಲೈಫಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವರೇ ಹಾಕೋಬಿಟ್ಟಿದ್ದಾರೆ, ಅಥವಾ ಅವ್ರಿಗೆ ಯಾರೋ ಹಾಕಿಬಿಟ್ಟಿದ್ದಾರೆ, ನೀನು ಹಿಂಗೆ ಇರಬೇಕು, ನೀನು ಎಮೋಷ್ನಲಿ ಕನೆಕ್ಟ್ ಆಗಬಾರ್ದು. ಮೇ ಬಿ ಅವರು ಅವರ ಒಂದು ಹಾರ್ಟ್ನ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ ಇವಾಗ. ಇಲ್ಲ, ನಾನು ಮೆಸೇಜ್ ಏನೋ ಮಾಡ್ತೀನಿ, ಎಕ್ಸ್ಪ್ರೆಸ್ ಏನೋ ಮಾಡ್ತೀನಿ, ಬಟ್ ಆಮೇಲೆ ನನಗೇನೆ ಹರ್ಟ್ ಆಗಿಬಿಟ್ರೆ ನಾನು ಹೆಂಗೆ ಸಫರ್ ಮಾಡೋದು, ಆಮೇಲೆ ನನಗೇನೆ ಪ್ರಾಬ್ಲಮ್ಯಾಟಿಕ್ಕಾಗಿ ಆಗಿಬಿಟ್ರೆ ನಾನು ಹೆಂಗೆ ಸಫರ್ ಮಾಡೋದು. ಮೇ ಬಿ ಈ ಪರ್ಸನ್ ಲೈಫಲ್ಲೂ ಒಂದು ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆಗಿರಬಹುದು. ಯಾವಾಗ ಅವರಿಗೆ ತುಂಬಾ ಹರ್ಟ್ ಆಗಿದೆ, ಒಂದು ಪಾಯಿಂಟಲ್ಲಿ ಅವ್ರಿಗೆ ತುಂಬಾ ಬೇಜಾರಾಗಿದೆ, ಡಿಸಪಾಯಿಂಟ್ಮೆಂಟ್ ಆಗಿದೆ.
ಸೊ ದ ಥಿಂಗ್ ಈಸ್ ಮೇ ಬಿ ಈ ಪರ್ಸನ್ ಮತ್ತೆ ಅವರ ಒಂದು ಹಾರ್ಟನ್ನು ಇನ್ನೊಬ್ಬರಿಗೆ ಕೊಡೋದಕ್ಕೆ ರೆಡಿ ಇಲ್ಲ, ಬಿಕಾಸ್ ಅವರಿಗೆ ಭಯ ಇದೆ, ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಎಟ್ ದ ಸೇಮ್ ಟೈಮ್. ಆ್ಯಂಡ್ ಅವ್ರಿಗೆ ಹೆಂಗೆ ಅಂತಂದರೆ ಇವಾಗ ಗೋಲ್ ಓರಿಯೆಂಟೆಡ್ ಆಗಿದ್ದಾರೆ. ಎಟ್ ದ ಸೇಮ್ ಟೈಮ್ ನಾನು ಇಷ್ಟ್ರ ಮೇಲೆ ಜಸ್ಟ್ ಫೋಕಸ್ ಮಾಡೋಣ, ನನಗೆ ಲವ್ ಎಲ್ಲ ಬೇಡ, ನನಗೆ ಫೀಲಿಂಗ್ಸ್ ಎಲ್ಲ ಬೇಡ, ನನಗೆ ನಾನು ಇವಾಗ ರಿಲೇಷನ್ಶಿಪ್ಪಿಗೆ ಟೈಮ್ ಕೊಡೋದಕ್ಕೆ ನಾನು ರೆಡಿ ಇಲ್ಲ. ಅಥವಾ ಇವ್ರು ಯಾವ ಥರ ಅಂದರೆ ನನಗೆ ನನ್ನ ಪಾರ್ಟ್ನರ್ ಹಿಂಗೆ ಇರಬೇಕು, ಆ ಕ್ವಾಲಿಟೀಸ್ ಇದ್ದರೆ ಮಾತ್ರ ನಾನು ಅಪ್ರೋಚ್ ಮಾಡ್ತೀನಿ. ಸೊ ಈ ಥರ ತುಂಬಾ ಅವರ ಒಂದು ಲೈಫಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಹಾಕೊಂಡಿದ್ದಾರೆ. ಸೊ ನಾನೇನು ನೋಡ್ತೀನಿ, ಗ್ರೂಪ್ 2 ನೀವು ಇರುವ ಒಂದು ನೇಚರ್, ನಿಮ್ಮ ಪರ್ಸ್ನಾಲಿಟಿ ಅವರ ಒಂದು ರೂಲ್ಸ್ ಬುಕ್ಕಲ್ಲಿ ಇಲ್ಲ. ಅದನ್ನು ಮೇಯ್ನಾಗಿ ನಾನು ನೋಡ್ತಾ ಇದ್ದೀನಿ. ದಟ್ ಈಸ್ ಅ ರೀಸನ್ ಅವ್ರು ನಿಮ್ಮ ಜೊತೆ ಜಾಸ್ತಿ ಕ್ಲೋಸ್ ಆಗ್ತಾ ಇಲ್ಲ, ಜಾಸ್ತಿ ಅಟ್ಯಾಚ್ ಆಗ್ತಾ ಇಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವರ ಲೈಫ್ಗೆ ಅವರೇ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ. ಇದಕ್ಕಿಂತ ಜಾಸ್ತಿ ನಾನು ಕ್ಲೋಸ್ ಆಗಬಾರ್ದು, ನಾನು ಇಷ್ಟೇ ಕ್ಲೋಸ್ ಆಗಬೇಕು, ಇದಕ್ಕಿಂತ ಜಾಸ್ತಿ ನಾನು ಕ್ಲೋಸ್ ಆಗಬಾರ್ದು, ಈ ಥರ ಒಂದು ಮೆಸೇಜ್ ನನ್ನ ಒಂದು ಮೈಂಡ್ ಸೆಟ್ಟಿಗೆ ಬರ್ತಾ ಇದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈ ಪರ್ಸನ್ ಬೈ ನೇಚರ್ ಇವರೊಂಥರ ವೆರಿ ಪ್ರಾಕ್ಟಿಕಲ್ ಪರ್ಸನ್, ಬೈ ನೇಚರ್ ತುಂಬಾ ಮೆಚ್ಯೂರ್ಡ್ ಪರ್ಸನ್, ಬೈ ನೇಚರ್ ಲವ್ ಎಮೋಷನ್ಸ್ ಅಂದರೆ ಸ್ವಲ್ಪ ದೂರ ಇರುವಂಥ ಒಂದು ಪರ್ಸನ್ ಅಂತಲೇ ಹೇಳ್ಬೋದು. Group 2. Ooh. Ace of Pentacles. Look at this. But still ಈ ಪರ್ಸನ್ಗೆ ನಿಮ್ಮನ್ನ ಕಂಡ್ರೆ ರೆಸ್ಪೆಕ್ಟ್ ಇದೆ. ಡೆಫಿನೆಟ್ಲಿ ಒಂದು ಇಂಪಾರ್ಟೆಂಟ್ ಪೊಸಿಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೇ ಬಿ ಎಮೋಷ್ನಲಿ ಇವರಿಗೆ ನೀವು ಕನೆಕ್ಟ್ ಆಗ್ತೀರಾ ಇಲ್ವಾ ಅನ್ನೋದು ತುಂಬಾ ಡೌಟ್ ಇದೆ. ಎಮೋಷ್ನಲಿ ನೀವು ಅವ್ರನ್ನ ಅರ್ಥ ಮಾಡ್ಕೊತೀರಾ ಅನ್ನೋದು ತುಂಬಾ ಡೌಟ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು career goals, when it comes to financial goals, when it comes to long term plans, ನಿಮ್ಮದು ಅವ್ರದ್ದು ಲೈಕ್ ತುಂಬ ಮ್ಯಾಚ್ ಆಗುತ್ತೆ ಅಂತಲೇ ನೋಡ್ತಾ ಇದ್ದೀನಿ. ಐ ಫೀಲ್ ತುಂಬ ಜನದ್ದು ಇನ್ನೂ ನೀವೊಂದು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ನೀವು ಎಕ್ಸ್ಪ್ರೆಸ್ ಕೂಡ ಮಾಡಿಲ್ಲ, ಇನ್ನೂ ಅವರಿಗೆ ಇಂಡಿಕೇಶನ್ ಕೂಡ ಕೊಡ್ತಾ ಇಲ್ಲ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಅಂದರೆ ಡೆಫಿನೆಟ್ಲಿ ನೀವು ಯಾವಾಗ ಮಾತಾಡ್ತೀರಾ, ಯಾವಾಗ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ, ಯಾವಾಗ ನೀವು ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತೀರಾ, ಆವಾಗ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಆವಾಗ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೊಂದು ವೆಯ್ಟೇಜ್ ಕೊಡ್ತಾರೆ, ವಿತೌಟ್ ಎನಿ ಡೌಟ್. ಗ್ರೂಪ್ 2. ಸೊ ನಾನು ಏನು ನೋಡ್ತಾ ಇದ್ದೀನಿ, ಇವಾಗ ಏನೂ ಆಗ್ದೇ ಇರ್ಬೋದು ನಿಮ್ಮಿಬ್ಬರು ಮಧ್ಯದಲ್ಲಿ. ಇವಾಗ ಅವರು ತುಂಬ ಓಪನ್ ಅಪ್ ಆಗ್ದೇ ಇರ್ಬೋದು, ಇವಾಗ ಅವರು ಒಂಥರ ಕೋಲ್ಡ್ ನೇಚರ್ ತೋರಿಸ್ತಾ ಇರ್ಬೋದು. ಬಟ್ ಟ್ರಸ್ಟ್ ಮೀ, ಒಂದ್ಸತಿ ಇವ್ರು ಕ್ಲೋಸ್ ಆಗೋದಕ್ಕೆ ಶುರು ಆದಮೇಲೆ, ಒಂದ್ಸತಿ ಇವ್ರು ಕನೆಕ್ಟ್ ಆಗೋದಕ್ಕೆ ಶುರು ಆದಮೇಲೆ ಡೆಫಿನೆಟ್ಲಿ ಈ ಒಂದು ಬಾಂಡಿಂಗ್ ತುಂಬ ಲಾಂಗ್ ಟರ್ಮ್ ಹೋಗೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಆ್ಯಂಡ್ ಈ ಒಂದು ಕನೆಕ್ಷನ್ ಯಾವ ಥರ ಅಂದರೆ, ಕನೆಕ್ಟ್ ಆಗೋ ತನಕ ಇಬ್ಬರು ಎನಿಮೀಸ್, ಕನೆಕ್ಟ್ ಆದಮೇಲೆ ರಿಯಲಿ ಬೆಸ್ಟ್ ಫ್ರೆಂಡ್ಸ್, ಬೆಸ್ಟ್ ಪರ್ಸನ್, ಬೆಸ್ಟ್ ಪೀಪಲ್, ಆ ಥರ ಫೀಲ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಗ್ರೂಪ್ 2. ಎಟ್ ದ ಸೇಮ್ ಟೈಮ್ ಇವ್ರು ಯಾವ ಥರ ಅಂದರೆ, ಇವರ ಒಂದು ಕಂಫರ್ಟ್ ಝೋನ್ ಒಳಗೆ ತುಂಬ ಜನನ ಬಿಟ್ಕೊಳ್ಳಲ್ಲ. ತುಂಬ ಜನ ಜೊತೆ ಮಾತಾಡ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಆ ಒಂದು ಕಂಫರ್ಟ್ ಝೋನ್ ಅಂತ ಬಂದರೆ ತುಂಬ ಜನಕ್ಕೆ ಆ ಒಂದು ಕಂಫರ್ಟ್ ಝೋನ್ ಒಳಗೆ ಎಂಟ್ರಿ ಇಲ್ಲ, ಗೇಟ್ ಹಾಕಿಬಿಟ್ಟಿರ್ತಾರೆ. ಮೇ ಬಿ ನೀವು ಕೂಡ ತುಂಬ ಜೊತೆ ಮಾತಾಡ್ಸಿದ್ದೀರಾ, ಬಟ್ ಇಟ್ ಡಸಂಟ್ ಮೀನ್ ದಟ್ ನಿಮ್ಮ ಜೊತೆ ಅವರು ಓವರ್ಲಿ ಕಂಫರ್ಟಾಗಿ ಮಾತಾಡ್ತಾರೆ, ಓವರ್ಲಿ ಕಾನ್ಫಿಡೆಂಟಾಗಿ ಮಾತಾಡ್ತಾರೆ. ನೋ, ದ್ಯಾಟ್ ಈಸ್ ನಾಟ್ ದ ಸಿಚುವೇಶನ್. ಬಟ್ ಲೆಟ್ ಮಿ ಟೆಲ್ ಯು, ಈ ಕನೆಕ್ಷನ್ಗೆ ಸ್ಕೋಪ್ ಇದೆ. ಈ ಕನೆಕ್ಷನ್ ಮುಂದೆ ಇನ್ನೂ ಕ್ಲೋಸ್ ಆಗೋದು, ಇನ್ನೂ ಬೆಟರ್ ವೇಯಲ್ಲಿ ಕ್ಲೋಸ್ ಆಗೋದು, ಅವರು ನಿಮ್ಮನ್ನ ಆ್ಯಕ್ಚುಲಿ ಟ್ರಸ್ಟ್ ಮಾಡೋದು, ಆ್ಯಕ್ಚುಲಿ ನಿಮ್ಮನ್ನ ಅವರ ಒಂದು ಕಂಫರ್ಟ್ ಝೋನ್ಗೆ ಕರ್ಕೊಂಡು ಹೋಗೋದು, ಇದೆಲ್ಲ ಪಾಸಿಬಿಲಿಟೀಸು ಇದೆ. Let me see. Look at this Page of Cups. Let me tell you guys, Group 2, ಈ ಒಂದು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಡೇಟ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇದಾದ್ಮೇಲಿಂದ ನೆಕ್ಸ್ಟ್ 3 to 4 ವೀಕ್ಸಲ್ಲಿ ನೀವು ಡೆಫಿನೆಟ್ಲಿ ಈ ಪರ್ಸನ್ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಬರೋದು, ಫ್ರೆಂಡ್ ರಿಕ್ವೆಸ್ಟ್, ಫಾಲೋ ರಿಕ್ವೆಸ್ಟ್ ಸಮಥಿಂಗ್ ಬರೋದು, ಅಥವಾ ಡೈರೆಕ್ಟ್ ಮೆಸೇಜ್ ಬರೋದು ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಗ್ರೂಪ್ 2,
ಈ ಒಂದು ಕನೆಕ್ಷನ್ ಇವಾಗ ಲೈಟ್ ಆಗಿರ್ಬೋದು, ಸರ್ಫೇಸ್ ಲೆವೆಲಲ್ಲಿ ಇರ್ಬೋದು, ಪ್ರಾಕ್ಟಿಕಲ್ ಆಗಿರ್ಬೋದು, ಬಟ್ ಇದು ಎಮೋಷ್ನಲ್ ಕನೆಕ್ಷನ್ ಆ್ಯಂಡ್ ಅಟ್ರಾಕ್ಷನ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಸೊ ಡೆಫಿನೆಟ್ಲಿ ಇವಾಗ ಈ ಪರ್ಸನ್ ಓಪನ್ ಅಪ್ ಆಗ್ದೇ ಇರ್ಬೋದು. ವೆರಿ ಸೂನ್ ಈ ಪರ್ಸನ್ ನಿಮ್ಮ ಜೊತೆ ಓಪನ್ ಅಪ್ ಆಗಕ್ಕೆ ಶುರು ಆಗತ್ತೆ, ಮಾತುಕತೆ ಶುರು ಆಗತ್ತೆ. ಮುಂಚೆ ಇಲ್ದಿಲ್ದಿದ್ದ ಕ್ಲೋಸ್ನೆಸ್ ನಿಮ್ಮ ಮೇಲೆ ಆಗುತ್ತೆ ಅನ್ನೋದನ್ನೇ ನೋಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ಅವರಲ್ಲಿರೋ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿನ ನೀವು ನೋಡ್ತೀರಾ. ಗ್ರೂಪ್ 2 ವಿತೌಟ್ ಎನಿ ಡೌಟ್ ನಿಮಗೆ ಶಾಕ್ ಆಗುತ್ತೆ. ನೀವು ಹೊರಗಡೆಯಿಂದ ಈ ಪರ್ಸನ್ ತುಂಬ ಸೀರಿಯಸ್, ಈ ಪರ್ಸನ್ ಓಪನ್ ಅಪ್ ಆಗಲ್ಲ, ಈ ಪರ್ಸನ್ ಒಂಥರ ಕೋಲ್ಡ್ ಹಾರ್ಟೆಡ್ ಪರ್ಸನ್, ಈ ಪರ್ಸನ್ ಯಾವತ್ತೂ ಮಾತೇ ಆಡಿಸಲ್ಲ, ಹೀಗೆಲ್ಲ ಫೀಲ್ ನಿಮಗೆ ದೂರದಿಂದ ನೋಡಿಬಿಟ್ಟು ನೀವು ಜಡ್ಜ್ ಮಾಡಿದ್ದೀರಾ ಈ ಪರ್ಸನ್ನ. ಬಟ್ ಯಾವಾಗ ನೀವು ಕ್ಲೋಸ್ ಆಗೋದಕ್ಕೆ ಶುರು ಮಾಡ್ತೀರಾ, ಆಗುತ್ತೆ ಅದು ಕೂಡ, ಆವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ ದಿಸ್ ಪರ್ಸನ್ ಇಸ್ ಡಿಫ್ರೆಂಟ್. ಹೊರಗಡೆನ ತುಂಬ ಮೆಚ್ಯೂರ್ಡ್, ಬಟ್ ಒಳಗಡೆನ ತುಂಬಾ ಒಂಥರ ಚೈಲ್ಡಿಶ್ ಪರ್ಸನ್ ಇವರು ಅಂತ ಕೂಡ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ ಝೋಡಿಯಾಕ್ ಸೈನ್ ಮೀನರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ ಅಥವಾ ಕುಂಭರಾಶಿ, ಮಿಥುನ ರಾಶಿ, ತುಲಾ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಎಸ್ ಅಂದರೆ ಇಟ್ಸ್ ಡಬಲ್ ಕನ್ಫರ್ಮೇಷನ್, ನೀವು ಒಂದು ರೈಟ್ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ. ವೆರಿ ಸ್ಲೋ ಆಗಿ ಇವ್ರು ಓಪನ್ ಅಪ್ ಆಗುವಂಥ ಒಂದು ಪರ್ಸನ್, ಬೇಗ ಬೇಗ ಓಪನ್ ಅಪ್ ಆಗಲ್ಲ. ಇವರಿಗೆ ಲವ್ ಬೇಕು, ಇವರಿಗೆ ಪ್ರೀತಿ ಕೊರತೆ ಇದೆ ಲೈಫಲ್ಲಿ. ಅಂದರೆ ಮೇ ಬಿ ತುಂಬ ಜನ ಇವ್ರನ್ನ ತುಂಬ ಹಾರ್ಶ್ ಆಗಿ ಟ್ರೀಟ್ ಮಾಡಿದ್ದಾರೆ. ತುಂಬ ಜನ ಇವ್ರನ್ನ ಚೈಲ್ಡ್ಹುಡ್ಡಿಂದ ಮೇ ಬಿ ಇವರಿಗೆ ಲವ್ ಅನ್ನೋದನ್ನು ತೋರಿಸಿಲ್ಲ. ತುಂಬ ಜನ ಇವ್ರನ್ನ ಬ್ಯಾಡ್ ವೇ ಟ್ರೀಟ್ ಮಾಡಿದ್ದಾರೆ. ಮೇ ಬಿ ದಟ್ ಈಸ್ ವೈ ಅವ್ರ ಸುತ್ತಮುತ್ತ ಒಂದು ಬೌಂಡ್ರೀಸ್ ಹಾಕ್ಕೊಂಡಿರ್ತಾರೆ. ತುಂಬ ಜನ ಇವ್ರಿಗೆ ಫ್ರೆಂಡ್ಸ್ ಕೂಡ ಇಲ್ಲ. ಮೇ ಬಿ ದಟ್ ಈಸ್ ವೈ ಅವರಿಗೆ ಕನೆಕ್ಟ್ ಆಗೋದು ಕೂಡ ತುಂಬಾ ಕಷ್ಟ ಸ್ಟಾರ್ಟಿಂಗಲ್ಲಿ. ಸೊ ಯಾವಾಗ ಕನೆಕ್ಟ್ ಆಗ್ತೀರಾ, ಡೆಫಿನೆಟ್ಲಿ ಅವರು ಕೂಡ ನಿಮ್ಮ ಬಗ್ಗೆ ಒಂದು ಒಪಿನಿಯನ್ ಚೇಂಜ್ ಮಾಡೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ಗ್ರೂಪ್ 2 ಈ ಒಂದು ಕನೆಕ್ಷನ್ ತುಂಬ ಸ್ಲೋ ಆಗಿ ಗ್ರೋ ಆಗುತ್ತೆ. ತುಂಬ ಸ್ಲೋ ಆಗಿ ಓಪನ್ ಅಪ್ ಆಗ್ತಾರೆ ಅಂತಲೇ ಹೇಳ್ಬೋದು. ತುಂಬ ಸ್ಲೋ ಆಗಿ ಯೂನಿವರ್ಸ್ ಕೂಡ ರೆಸ್ಪಾಂಡ್ ಮಾಡುತ್ತೆ ಈ ಕನೆಕ್ಷನ್ಗೆ ಅಂತಲೇ ಹೇಳ್ಬೋದು. ಓಕೆ, ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಸಿಚುವೇಶನ್ ಅಥವಾ ಈ ಒಂದು ರೀಡಿಂಗಲ್ಲಿ ಅಂತ. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ದಟ್ಸ್ ಇಟ್ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.